ಸರ್ಕಾರಿ ನೌಕರರು ಖಾದಿ ಬಟ್ಟೆ ಧರಿಸೋದು ಕಡ್ಡಾಯ. ಪ್ರತಿ ತಿಂಗಳ ಮೊದಲ ಶನಿವಾರ ಖಾದಿ ಬಟ್ಟೆಯನ್ನ ಕಡ್ಡಾಯವಾಗಿ ಧರಿಸಬೇಕು ಅಂತ ಹೇಳಿ ಸರ್ಕಾರ ಆದೇಶ ಮಾಡಿದೆ. ಸರ್ಕಾರಿ ನೌಕರರು ಖಾದಿ ಬಟ್ಟೆ ಧರಿಸೋದು ಕಡ್ಡಾಯ. ಪ್ರತಿ ತಿಂಗಳ ಮೊದಲ ಶನಿವಾರ ಖಾದಿ ಬಟ್ಟೆ ಕಡ್ಡಾಯ ಮಾಡಲಾಗಿದೆ. ಸರ್ಕಾರದ ಸಿಎಸ್ ಶಾಲಿನಿ ರಜನೀಶ್ ಸಭೆಯಲ್ಲಿ ನಿರ್ಧಾರ ಮಾಡಿದ್ದಾರೆ. ಪುರುಷರು ಖಾದಿ ಪ್ಯಾಂಟ್ ಶರ್ಟ್ ಧರಿಸಬೇಕು, ಓವರ್ ಕೋಟ್ ಧರಿಸಬೇಕು. ಮಹಿಳೆಯರು ಖಾದಿ ಸಿಲ್ಕ್ ಸೀರೆ ಚೂಡಿದಾರವನ್ನ ಧರಿಸಬೇಕು. ಸರ್ಕಾರಿ ಗ್ರಾಮೋದ್ಯೋಗ ಮಳಿಗೆಗಳಲ್ಲಿ ಬಟ್ಟೆಗಳನ್ನ ಖರೀದಿ ಮಾಡಬೇಕು. ಖಾದಿ ಗ್ರಾಮೋದ್ಯೋಗ ಮಂಡಳಿ ರಿಯಾಯಿತಿಯನ್ನ ಕೊಡಬೇಕು. ಇದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಸಭೆಯಲ್ಲಿ ತೆಗೆದುಕೊಂಡಿರುವಂಥ ನಿರ್ಧಾರ. ಬೇಕಾಬಿಟ್ಟಿಯಾಗಿ ಸರ್ಕಾರಿ ಕೆಲಸ ಮಾಡುವಂಥ ಅಧಿಕಾರಿಗಳಾಗಲಿ, ಮಹಿಳಾ ಅಧಿಕಾರಿಗಳಾಗಲಿ ವರಿಷ್ಠ ಬಂದಂಗೆ ಬಟ್ಟೆ ಹಾಕೊಂಡು ಬರ್ತಾರೆ. ಅದಕ್ಕೊಂದು ಗೌರವ ಇಲ್ಲ. ಸರ್ಕಾರಿ ಅಧಿಕಾರಿಗಳು ಅಂತಂದಾಗ ಒಂದು ಗೌರವ ಬೇಕು. ಅದು ಎಲ್ಲಿಂದ? ಅವರು ತೊಡುವಂಥ ಉಡುಗೆಯಿಂದ ನಾವು ಅವರು ಗೌರ್ಮೆಂಟ್ ಎಂಪ್ಲಾಯೀಸ್ ಅಂತ ಹೇಳಿ ನಾವು ರೆಕಗ್ನೈಸ್ ಮಾಡಬೇಕು. ಹಾಗಾಗಿ ಒಂದು ಪದ್ಧತಿ ಬೇಕು, ಒಂದು ನಿಯಮ ಬೇಕು ಅನ್ನೋ ಕಾರಣಕ್ಕಾಗಿ ಸರ್ಕಾರಿ ನೌಕರರು ಖಾದಿ ಬಟ್ಟೆ ಧರಿಸೋದು ಕಡ್ಡಾಯ. ಅದು ಪ್ರತಿ ತಿಂಗಳ ಮೊದಲ ಶನಿವಾರ ಖಾದಿ ಬಟ್ಟೆ ಕಡ್ಡಾಯವನ್ನ ಮಾಡಲಾಗಿರೋದು. ಈಗ ಆಲ್ರೆಡಿ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳನ್ನು ತಂದಿದ್ದಾರೆ. ಸ್ಯಾರಿ ಅಥವಾ ಚೂಡಿದಾರ್ ಮಾತ್ರ ಧರಿಸಬೇಕು. ಬೇರೆ ರೀತಿಯ ಬಟ್ಟೆಗಳನ್ನು, ಮಾಡರ್ನ್ ಬಟ್ಟೆಗಳನ್ನು ಸರ್ಕಾರಿ ನೌಕರರು ಧರಿಸೋ ಹಾಗಿಲ್ಲ ಅನ್ನುವಂಥದ್ದು. ಇನ್ನು ಪುರುಷರು ಫಾರ್ಮಲ್ಸ್ನಲ್ಲಿ ಬರಬೇಕು ಅನ್ನುವಂಥ ರೂಲ್ಸ್ ಕೂಡ ಇದೆ. ಆದರೆ ಪರ್ಟಿಕ್ಯುಲರ್ ಆಗಿ ಹೆಣ್ಮಕ್ಳಿಗೆ, ಸರ್ಕಾರಿ ನೌಕರಿಯನ್ನು ಮಾಡ್ತಾ ಇರುವಂಥ ಮಹಿಳಾ ಮಣಿಗಳಿಗೆ ಸೀರೆ ಚೂಡಿದಾರ್ ಕಡ್ಡಾಯ. ಅದರಲ್ಲೂ ಪ್ರತಿ ತಿಂಗಳ ಮೊದಲ ಶನಿವಾರ ಖಾದಿ ಬಟ್ಟೆಯಿಂದಲೇ ನೀವು ಕಾಣಿಸ್ಕೊಳ್ಬೇಕು ಅನ್ನೋದು ಸರ್ಕಾರದ ಸಿಎಸ್ ಶಾಲಿನಿ ರಜನೀಶ್ ಅವರ ಒಂದು ನಿರ್ಧಾರ, ಒಂದು ಆದೇಶ. ಅಕ್ರಮ ವಲಸಿಗರ ಗಡೀಪಾರಿಗೆ ಸರ್ಕಾರ ಮುಂದಾಗ್ತಾ ಇದೆ. ವಿಶೇಷ ತಂಡ ರಚನೆ ಮಾಡಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ. ಅಕ್ರಮ ವಲಸಿಗರ ಗಡೀಪಾರಿಗೆ ಮುಂದಾಗಿದೆ ಸರ್ಕಾರ. ವಿಶೇಷ ತಂಡನೆಯನ್ನ ರಚನೆ ಮಾಡಿದೆ ಸಿದ್ದರಾಮಯ್ಯ ಸರ್ಕಾರ. ಅಕ್ರಮ ವಲಸಿಗರನ್ನ ಮತ್ತೆ ಗಡೀಪಾರು ಮಾಡೋದಕ್ಕೆ ಪ್ಲಾನ್ ಮಾಡಲಾಗಿದೆ. ರಾಜ್ಯದಲ್ಲಿ 25 ಲಕ್ಷಕ್ಕಿಂತ ಹೆಚ್ಚು ಅಕ್ರಮ ವಲಸಿಗರಿದ್ದಾರೆ. ತನಿಖೆ ಮಾಡುವಂತೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಆಗ್ರಹಿಸಿದ್ರು. ತನಿಖೆ ಮಾಡಿ ಅಂತ ಹೇಳಿ ಅಕ್ರಮ ವಲಸಿಗರ ವಿರುದ್ಧ ಇದೀಗ ಸರ್ಕಾರ ಕ್ರಮ ತಗೊಳ್ಳೋಕೆ ಮುಂದಾಗಿದೆ. ಸೊ ಯತ್ನಾಳ್ ಅವರು ಹಾಕಿದಂಥ ಒಂದು ಸವಾಲನ್ನು ಸರ್ಕಾರ ಸ್ವೀಕರಿಸಿದೆ. ಅದರ ಪ್ರಕಾರವಾಗಿ ಇದೀಗ ಯಾರೆಲ್ಲ ಅಕ್ರಮವಾಗಿ ಬಂದು ಇಲ್ಲಿ ನೆಲೆಸಿದಾರೋ ಅವರೆಲ್ಲರನ್ನ ಗಡೀಪಾರು ಮಾಡಲಿಕ್ಕೆ ಇದೀಗ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ. ತನಿಖೆ ಒಂದು ತಂಡವನ್ನು ರಚಿಸಿರೋದು. ಎಲ್ಲೆಲ್ಲಿ ಅಕ್ರಮವಾಗಿ ನೆಲೆಸಿದ್ದಾರೆ ನಿವಾಸಿಗಳನ್ನು ಪತ್ತೆ ಹಚ್ಚಬೇಕು, ಅವರಿಗೆ ಒಂದು ನೋಟಿಸ್ ಕೊಡಬೇಕು, ನೀವು ಇಷ್ಟು ದಿನದ ಒಳಗಡೆ ಖಾಲಿ ಮಾಡಬೇಕು ಬೆಂಗಳೂರನ್ನ ಅಂತ ಹೇಳಿ. ಐತಿಹಾಸಿಕ ಲಕ್ಕುಂಡಿಯಲ್ಲಿ 13ನೇ ದಿನದ ಉತ್ಖನನ ನಡೀತಾ ಇದೆ. ಲಕ್ಕುಂಡಿಯಲ್ಲಿ 3 ಹೆಡೆಯ ಪುರಾತನ ಸರ್ಪಶಿಲೆ ಪತ್ತೆಯಾಗಿದೆ. ಐತಿಹಾಸಿಕ ಲಕ್ಕುಂಡಿಯಲ್ಲಿ 13ನೇ ದಿನದ ಉತ್ಖನನ ಕಾರ್ಯ ನಡೀತಾ ಇದ್ದು 3ನೇ ಹೆಡೆಯ ಪುರಾತನ ಸರ್ಪಶಿಲೆ ಪತ್ತೆಯಾಗಿದೆ. B1 ಬಾಕ್ಸ್ನಲ್ಲಿ ಬೃಹತ್ ಕಲ್ಲು ಕೂಡ ಪತ್ತೆಯಾಗಿದ್ದು ಪುರಾತತ್ವ ಇಲಾಖೆಯಿಂದ ವಸ್ತುಗಳ ಪರಿಶೀಲನೆ ಆಗಿದೆ. ಲಕ್ಕುಂಡಿಯಲ್ಲಿ ದಿನಕ್ಕೊಂದು ಪುರಾತನ ವಸ್ತುಗಳು ಪತ್ತೆಯಾಗ್ತಾ ಇದೆ. ಉತ್ಖನನದ ಸ್ಥಳದಲ್ಲಿ ನಿಧಿ ಇರುವಂಥ ಮುನ್ಸೂಚನೆ ಸಿಕ್ಕಿದೆ. ನೋಡಿ, ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀವಿ ಎಲ್ಲ, ಅದು ಸರ್ಪದ ಕಲ್ಲು. ದಿನಕ್ಕೊಂದು ಪುರಾತನ ವಸ್ತು ಪತ್ತೆಯಾಗ್ತಾ ಇರುವಂಥದ್ದು. ಈಗಾಗಲೇ 13ನೇ ದಿನದ ಒಂದು ಉತ್ಖನನ ಕಾರ್ಯ ನಡೀತಾ ಇರುವಂಥದ್ದು. ಯಾವಾಗ ಚಿನ್ನ ಸಿಕ್ತು ಲಕ್ಕುಂಡಿಯಲ್ಲಿ ಆಗ ಒಂದಷ್ಟು ಅನುಮಾನಗಳು ಹುಟ್ಕೊಳ್ತು. ಈ ಜಾಗಕ್ಕೊಂದು ಐತಿಹಾಸಿಕ ಇತಿಹಾಸ ಇದೆ, ಇಲ್ಲಿ ಏನೂ ಸಿಗತ್ತೆ ಅನ್ನುವಂಥ ಒಂದಷ್ಟು ಕುತೂಹಲಗಳ ಆಧಾರದ ಮೇಲೆ, ಅನುಮಾನಗಳ ಆಧಾರದ ಮೇಲೆ ಅಲ್ಲಿ
ಉತ್ಖನನ ಕಾರ್ಯ ಮಾಡಬೇಕು ಅಂಥೇಳಿ ಒಂದು ನಿರ್ಧಾರ ಮಾಡಲಾಗುತ್ತೆ. ಭರ್ತಿ 13 ದಿನಗಳ ಕಾಲ ನಿರಂತರವಾಗಿ ಉತ್ಖನನ ಕಾರ್ಯ ನಡೀತಾ ಇದೆ. ಪ್ರತಿದಿನವೂ ಕೂಡ ಅಲ್ಲಿ ವಿಶೇಷವಾದಂಥ ವಸ್ತುಗಳು ಸಿಗ್ತಾ ಇದೆ. ಚಿನ್ನ ಸಿಕ್ತು, ಜೊತೆಗೆ ಮಡಿಕೆ ಸಿಕ್ತು, ಅದರಲ್ಲಿ ಒಂದಷ್ಟು ಶಿಲ್ಪಕಲೆಗಳು ಸಿಕ್ತು, ಪ್ರತಿದಿನವೂ ಕಾಯಿನ್ಸ್ ಸಿಕ್ತು, ಆಮೇಲೆ ಬೇರೆ ಬೇರೆ ಕಲ್ಲುಗಳು ಸಿಕ್ತು, ಲಿಂಗ ಸಿಕ್ತು. ಈಗ ನೋಡಿದ್ರೆ ಅಲ್ಲಿ ಬಾವಿಯ ಒಳಗಡೆ ಕಲ್ಲು ಸಿಕ್ಕಿರೋದು, ಪುರಾತನ ಸರ್ಪಶಿಲೆ ಪತ್ತೆಯಾಗಿರೋದು, ಸೊ ಹೊಯ್ಸಳರ ಕಾಲದ್ದು ಇವೆಲ್ಲವೂ ಅಂಥೇಳಿ ಅಂದಾಜು ಮಾಡಲಾಗ್ತಾ ಇದೆ. ಸೊ ಇಷ್ಟೆಲ್ಲ ವಸ್ತುಗಳು ಸಿಕ್ಕಿದೆ ಅಂತಂದಾಗ ಮುಂದೆ ನಿಧಿಯೂ ಸಿಗತ್ತೆ, ಅಲ್ಲಿ 7 ಹೆಡೆಯ ಸರ್ಪ ಕಾವಲಿಗೆ ಇದೆ ಎನ್ನುವಂಥ ಒಂದು ನಂಬಿಕೆ ಕೂಡ ಅಲ್ಲಿ ಸ್ಥಳೀಯರಲ್ಲಿ ಇರುವಂಥದ್ದು. ಹಾಗಾಗಿ ಅದನ್ನು ದಾಟಿ ನಿಧಿಯನ್ನು ಪತ್ತೆ ಮಾಡಲಿಕ್ಕೆ ಸಾಧ್ಯವಾ ಗೊತ್ತಿಲ್ಲ. ಬಟ್ ಉತ್ಖನನ ಕಾರ್ಯ ಅಂತೂ ನಡೀತಾ ಇದೆ. ಮುಂದೆ ಚಿನ್ನದ ಒಂದು ನಿಕ್ಷೇಪ ಅಲ್ಲಿ ಸಿಗುವಂಥ ಚಾನ್ಸಸ್ ಕೂಡ ಇದೆ ಅಂಥೇಳಿ ಹೇಳಲಾಗ್ತಾ ಇದೆ. ಕಾದು ನೋಡಬೇಕು. ಸದ್ಯಕ್ಕೆ ಲಕ್ಕುಂಡಿ ಗ್ರಾಮ ಬಹಳ ಕುತೂಹಲವನ್ನು ಹುಟ್ಟುಹಾಕಿದೆ ನಿಧಿ ನಿಕ್ಷೇಪ ವಿಚಾರದಲ್ಲಿ. ಯುಜಿಸಿ ಹೊಸ ನಿಯಮಕ್ಕೆ ಸುಪ್ರೀಂ ಕೋರ್ಟ್ ಬ್ರೇಕ್ ಹಾಕಿದೆ. ಕೇಂದ್ರ ಸರ್ಕಾರ ಯುಜಿಸಿಗೆ ನೋಟಿಸ್ ಜಾರಿಗೊಳಿಸಿದೆ. ಕೇಂದ್ರ ಸರ್ಕಾರ ಯುಜಿಸಿಗೆ ನೋಟಿಸ್ ಜಾರಿಗೊಳಿಸಿರುವುದು ಸುಪ್ರೀಂ ಕೋರ್ಟ್. ಜಾತಿ ಆಧಾರಿತ ಹಾಸ್ಟೆಲ್ಗಳಿಗೂ ಸುಪ್ರೀಂ ಕೋರ್ಟ್ ಆಕ್ಷೇಪ ವ್ಯಕ್ತಪಡಿಸಿದೆ. ಎಲ್ಲ ಸಮುದಾಯಗಳ ವಿದ್ಯಾರ್ಥಿಗಳು ಒಟ್ಟಾಗಿ ಇರಬೇಕು ಅನ್ನೋದು ಸುಪ್ರೀಂ ಕೋರ್ಟ್ನ ಅಭಿಪ್ರಾಯ. ಸುಪ್ರೀಂ ಕೋರ್ಟ್ನ ಸಿಜೆ ನೇತೃತ್ವದ ದ್ವಿಸದಸ್ಯ ಪೀಠ ಅಭಿಪ್ರಾಯ ಪಟ್ಟಿರೋದು. ನಿಯಮಗಳಲ್ಲಿ ಅಸ್ಪಷ್ಟತೆ ಇದ್ದು पुलिस आ गई। ओ हो दिल्ली विश्वविद्यालय में ಇನ್ನು ದಿನೇ ದಿನೇ ಭಾರತೀಯ ಸೇನೆ ಬಲಿಷ್ಠವಾಗ್ತಾ ಇದೆ. ಭಾರತೀಯ ಸೇನೆಗೆ ಸೇರ್ಪಡೆಯಾಗಲಿದೆ ಸೂರ್ಯಾಸ್ತ್ರ. ದಿನೇ ದಿನೇ ಬಲಿಷ್ಠವಾಗುತ್ತಿದೆ ಭಾರತ ಸೇನೆ. ಭಾರತೀಯ ಸೇನೆಗೆ ಸೇರ್ಪಡೆಯಾಗಲಿದೆ ಸೂರ್ಯಾಸ್ತ್ರ. ಸ್ವದೇಶಿ ನಿರ್ಮಿತ ಅಸ್ತ್ರ ಭಾರತೀಯ ಸೇನೆಗೆ ಸೇರುವುದಕ್ಕೆ ಸಜ್ಜಾಗಿದೆ. ಮೊದಲ ಹಂತವಾಗಿ 2 ಸೂರ್ಯಾಸ್ತ್ರ ರಾಕೆಟ್ ಲಾಂಚ್ ಆಗುತ್ತೆ. ರಾಕೆಟ್ ಲಾಂಚರ್ಗಳನ್ನು ಭಾರತೀಯ ಸೇನೆ ಬರಮಾಡಿಕೊಂಡಿದೆ. ಶೀಘ್ರವೇ ಭಾರತೀಯ ಸೇನೆಗೆ ಬರಲಿದೆ ಸೂರ್ಯಾಸ್ತ್ರ. ರಾಕೆಟ್ ಮೇಡ್ ಇನ್ ಇಂಡಿಯಾ ಶಸ್ತ್ರಾಸ್ತ್ರಗಳಿಗೂ ಬೇಡಿಕೆ ಹೆಚ್ಚಾಗಿದೆ. ಭಾರತೀಯ ಸೇನೆಗೆ ಇದೀಗ ಹೊಸ ರಾಕೆಟ್ ಸೇರ್ಪಡೆ ಆಗ್ತಾ ಇರುವಂಥದ್ದು. ಅದು ಸೂರ್ಯಾಸ್ತ್ರ ಅನ್ನುವಂಥ ರಾಕೆಟ್. ಮೊದಲ ಹಂತವಾಗಿ 2 ಸೂರ್ಯಾಸ್ತ್ರ ರಾಕೆಟ್ ಲಾಂಚರ್ಗಳನ್ನು ಸೇರ್ಪಡೆ ಮಾಡಲಾಗ್ತಾ ಇದೆ. ಹೀಗಾಗಿ ದಿನೇ ದಿನೇ ಭಾರತೀಯ ಸೇನೆ ಬಲಿಷ್ಠವಾಗ್ತಾ ಇದೆ. ಶೀಘ್ರವೇ ಭಾರತೀಯ ಸೇನೆಗೆ ಸೂರ್ಯಾಸ್ತ್ರ ರಾಕೆಟ್ ಬರಲಿದೆ. ಮೇಡ್ ಇನ್ ಇಂಡಿಯಾ ಶಸ್ತ್ರಾಸ್ತ್ರಗಳಿಗೂ ಬೇಡಿಕೆ ಹೆಚ್ಚಾಗಿರೋದು. ಶಸ್ತ್ರಾಸ್ತ್ರಗಳನ್ನು ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ತಾ ಇತ್ತು ಭಾರತ. ಆದರೆ ಫಾರ್ ದ ಫಸ್ಟ್ ಟೈಮ್ ಮೇಡ್ ಇನ್ ಇಂಡಿಯಾ ಅಂದರೆ ನಮ್ಮ ಭಾರತೀಯರೇ ತಯಾರು ಮಾಡಿದಂಥ ಸೂರ್ಯಾಸ್ತ್ರ ಅನ್ನುವಂಥ ರಾಕೆಟ್ ಲಾಂಚರ್ ಇದೀಗ ಭಾರತೀಯ ಸೇನೆ ಸೇರೋದಕ್ಕೆ ಸಜ್ಜಾಗಿರೋದು.